ಮಾದಿಗ ಮೀಸಲಾತಿ ಹೋರಾಟ ರಾಜ್ಯ ಸಮಿತಿ ವತಿಯಿಂದ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ವರ್ಗೀಕರಣ ಜಾರಿಗಾಗಿ ವಿಳಂಬ ಧೋರಣೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 2 ದಿನದಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೀತಾ ಇದೆ. ಈಗಾಗಲೇ ನಿನ್ನೆಯಿಂದ ಕೂಡ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಒಳ ಮೀಸಲಾತಿ ಜಾರಿಗಾಗಿ ಸುದೀರ್ಘ 30 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದು 2 ವರ್ಷ ಆಗಿದೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡದೆ ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದು ನಾವು ತೀವ್ರವಾಗಿ ಮಾದಿಗ ದಂಡೋರದಿಂದ ಖಂಡಿಸ್ತಾ ಇದ್ದೀವಿ. ಒಂದು ಭಾಗ. ಎರಡನೇದು ಏನಂತಂದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಆಗಸ್ಟ್ 1ರಂದು ತೀರ್ಪಿನಂತೆ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಎಂಪಿರಿಕಲ್ ಡಾಟಾ ಮತ್ತು ದತ್ತಾಂಶಗಳನ್ನು ಸಂಗ್ರಹಿಸಿ ಕೂಡಲೇ ಜಾರಿಗೊಳಿಸಬೇಕಂತ ಹೇಳು ಅದರಲ್ಲಿ 560 ಪೇಜ್ಗಳ ಮುಖಾಂತರ ಏನು ಆದೇಶ ಹೊರಡಿಸಿದ್ರು ಕೂಡ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೂಡ ಇವತ್ತು ಧಿಕ್ಕರಿಸಿ ಇವತ್ತು ಆಳುವಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಉದ್ದೇಶಪೂರ್ವಕವಾಗಿ ಟೈಮ್ ಪಾಸ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತು ಒಳ ಮೀಸಲಾತಿ ಬಗ್ಗೆ ಕೂಡ ಎಲ್ಲಿ ಕೂಡ ಅದರ ಬಗ್ಗೆ ಚಕರಿಸ್ತಾ ಇಲ್ಲ. ಈಗ ನಡೀತಿರುವಂತಹ ಸಚಿವ ಸಂಪುಟ ಈಗಾಗಲೇ ಏನು ನಾಳೆ ಬಜೆಟ್ ಸೆಷನ್ ಕೂಡ ನಡೀತಾ ಇದೆ. ಆ ಸಂದರ್ಭದಲ್ಲಿ ಕೂಡಲೇ ನಮ್ಮ SC ವರ್ಗೀಕರಣ ಒಳ ಮೀಸಲಾತಿ ಜಾರಿ ಆಗ್ಬೇಕಂತೇಳಿ ಇವತ್ತು ನಾವು ಅನಿರ್ದಿಷ್ಟ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 2ನೇ ದಿನ. ಆದರೂ ಅಧಿಕಾರಿಗಳು ಯಾರೂ ಬಂದು ಭೇಟಿ ಕೊಟ್ಟಿಲ್ಲ. ನಮ್ಮ ಇನ್ನು ಮುಂದೆ ಹಂತವಾಗಿ ಎಲ್ಲ ಜಿಲ್ಲೆಗಳಿಂದ ಕೂಡ ಸಾವಿರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗೇನೆ ನಮ್ಮ ಹೋರಾಟ ಇವತ್ತೊಂದಲ್ಲ, ಸುದೀರ್ಘ 30 ವರ್ಷಗಳ ಹೋರಾಟ. ಈ ದೇಶದ ಮಹಾನ್ ನಾಯಕ ಸನ್ಮಾನ್ಯ ಶ್ರೀ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ದಕ್ಷಿಣ ಭಾರತದಲ್ಲಿರುವಂತಹ ಎಲ್ಲಾ ರಾಜ್ಯಗಳಿಗೆ ಒಳ ಮೀಸಲಾತಿ ಜಾರಿ ಆಗಬೇಕಂತೇಳಿ ಏಕೈಕ ವ್ಯಕ್ತಿ ಹೋರಾಟ ಮಾಡಿದಂಥ ವ್ಯಕ್ತಿ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ಆದೇಶದಂತೆ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ. ಆದರೂ ಸರ್ಕಾರ ಮೀನಾಮೀಸ ಎಣಿಸ್ತಾ ಇದೆ. ಇದರಲ್ಲಿ ಬಲೆಡ್ರು ಸಮುದಾಯದ ಸಚಿವರುಗಳಾದಂತ ಏನು ಜಿ ಪರಮೇಶ್ವರ್ ಆಗಿರ್ಬೋದು, ಹೋಮ್ ಮಿನಿಸ್ಟರು, ಸಮಾಜ ಕಲ್ಯಾಣ ಮಂತ್ರಿಗಳಾದಂತ SC ಮಾದೇವಪ್ಪನವರು ಆಗಿರ್ಬೋದು, ಮತ್ತು ಪ್ರಿಯಾಂಕ ಖರ್ಗೆ ಅವರು ಪಂಚಾಯತ್ ಮತ್ತು ಹೈಟ್ ಬಿಟ್ ಮಂತ್ರಿಗಳಾದಂತ ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು, ಇದನ್ನು ಉದ್ದೇಶಪೂರ್ವಕ ತಡೆಯುವುದಕ್ಕೆ CM ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ CM ಅವರು ಇದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ ತಾಕತ್ತು, ಧೈರ್ಯ, ದಮ್ಮಿದ್ರೆ ಈ ಒಳ ಮೀಸಲಾತಿ ಜಾರಿ ಮಾಡಿ ತೋರಿಸಿ. ಯಾಕಂದ್ರೆ ತಾವು ಅಹಿಂದ ನಾಯಕರು, ದಲಿತರು, ನಾವು ಶೋಷಿತ ಸಮುದಾಯ ಜನಗಳ ಪರವಾಗಿದ್ದೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ನೀವು ಕಳೆದ ಚಿತ್ರದುರ್ಗ ತಮ್ಮ ಪ್ರಣಾಳಿಕೆಯಲ್ಲಿ ಚುನಾವಣೆಗೆ ಮುಂಚೆ ತಾವೇನು ಹೇಳಿದ್ರಿ, ನಾವು ನಮ್ಮ ಸರ್ಕಾರ ಬಂದ ತಕ್ಷಣವೇ ಫಸ್ಟ್ನೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತಂದ್ರೆ ಮಾಡಲಿಲ್ಲ. ಕಳೆದ ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಕೂಡ ಕಾಲಹರಣ ಮಾಡ್ತಾ ಇದ್ರಿ, ಮಲ್ತಾಯ ಧೋರಣೆಯನ್ನು ಮಾಡ್ತಾ ಇದ್ರಿ. ಉದ್ದೇಶಪೂರ್ವಕವಾಗಿ ನೀವು ತಕ್ಕ ಪಾಠ ಮಾದಿಗರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಲಿಸಬೇಕಾಗ್ತದೆ. ಈಗ ನಾಳೆ ಬರುವಂತಹ ಉಪಚುನಾವಣೆ, ನಾಳೆ ಬರುವಂತಹ ಓಟಿನ ಮೂಲಕ ನಿಮ್ಮ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗ್ತದೆ. ಹಾಗಾಗಿ ಇವತ್ತು ನಾವು ಶಾಂತಿ ರೀತಿಯಿಂದ ಇಲ್ಲಿ ನಾವೆಲ್ಲ ಓನ್ಲಿ ಸ್ಟೇಟ್ ಪದಾಧಿಕಾರಿಗಳು ಮಾತ್ರ ಕೂತ್ಕೊಂಡಿದ್ದೀವಿ. ಇನ್ನು ಮುಂದೆ ರಾಜ್ಯದ ಎಲ್ಲ ಜಿಲ್ಲೆಗಳ ಏನು ನಡೆಯನ್ನು ಖಂಡಿಸಿ ಇವತ್ತು ನಾವು ತೀವ್ರವಾಗಿ ಮಾದಿಗ ದಂಡೋರದಿಂದ ಹೋರಾಟವನ್ನು ಹಿಡಿದಿದ್ದೀವಿ. 2ನೇ ಹೋರಾಟ ಇದು. ಇವತ್ತಿನ ಪರವಾಗಿಲ್ಲ, ನಮ್ಮ ರಕ್ತವನ್ನು ಚೆಲ್ಲಿಯಾದ್ರೂ ಪರವಾಗಿಲ್ಲ, ನಾವು ಒಳ ಮೀಸಲು ಪಡೆಯುವವರೆಗೂ ನಾವು ಸುಮ್ಮನೆ ಕೊಡುವುದಿಲ್ಲ. ಇದು ಮಂದಕೃಷ್ಣ ಮಾದಿಗಣ್ಣವರ ಆದೇಶದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಕೂಡಲೇ ಎಚ್ಚೆತ್ತುಕೊಳ್ಳಿ. ನೀವೀಗಾಗಲೇ ಏನೋ ಸೆಷನ್ ನಲ್ಲಿ ಹಾಗೆ ಒಳ ಮೀಸಲಾತಿ ಕೂಡಲೇ ಜಾರಿ ಆಗಬೇಕು.
ಇಲ್ಲದಿದ್ರೆ ನಿಮ್ಮೇಲೆ ನಾವು ಈಗಾಗಲೇ ನಮ್ಮ ಅಡ್ವೊಕೇಟ್ ಜನರಲ್ ನಮ್ಮ ವಕೀಲರುಗಳ ದಾಖಲಿಸಿ ಮಾಡಲಿಕ್ಕೆ ಕೂಡ ಅವರು ಮುಂದಾಗ್ತಾ ಇದ್ದಾರೆ. ಈ ಕೂಡಲೇ SC ವರ್ಗೀಕರಣ ಜಾರಿ ಆಗಬೇಕು. ಇದು ನಮ್ಮ ಮೊದಲನೇ ಡಿಮ್ಯಾಂಡ್. ಎರಡನೇದು ಏನಂತಂದ್ರೆ ಮಹದೇವಪ್ಪ ಮಂತ್ರಿ ಮಂಡಲದಲ್ಲಿರುವಂತ ಒಬ್ಬ ಮಹದೇವಪ್ಪ SC ಮಹದೇವಪ್ಪ ಛಲವಾದಿ. ಅದು ಛಲವಾದಿ ಸಮುದಾಯ, ಇದು ಸಮಾಜ ಇವತ್ತು ಒಬ್ಬರು ಪರವಾಗಿ ಛಲವಾದಿ SC ಮಹದೇವಪ್ಪ ನಮ್ಮದೇ ನಡೀತಾ ಇದ್ದಾರೆ. ಇದು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. SC ಮಹದೇವಪ್ಪನವರೇ, ನಿಮ್ಮ SC ಒಳ ಮೀಸಲು ಜಾರಿ ಆದ ನಂತರನೇ ದಾಖಲಾತಿ ಹುದ್ದೆಗಳು ತುಂಬಬೇಕು. ಒಂದು ಕಡೆ CM ಅವರು ಹೇಳ್ತಾರೆ ಯಾವುದೇ ನೋಟಿಫಿಕೇಶನ್ ಜಾರಿ ಮಾಡೋದಿಲ್ಲ ಅಂತ ಹೇಳಿ. ಒಂದು ಕಡೆ ನಾವು ನಿಮ್ಮದೇ ಮಂತ್ರಿ ಮಂಡಲದಲ್ಲಿರುವಂತಹ SC ಮಹದೇವಪ್ಪ ಒಬ್ಬ ನಾಯಕ್ ಅಂತ ವ್ಯಕ್ತಿ ಅಧಿಸೂಚನೆ ಹೊರಡಿಸಿ ಏನು ನೇಮಕಾತಿ ಮಾಡ್ತೀರಾ ಅಂತ ಹೇಳ್ತಾ ಇದ್ದೇನೆ. ಇದು ನಿಮ್ಮ ಕ್ಯಾಬಿನೆಟ್ ನಲ್ಲಿ ಎಲ್ಲೋ ತಾರತಮ್ಯ ನಡೀತಾ ಇದೆ. ಇವತ್ತು ಒಳ ಮೀಸಲಾತಿ ಜಾರಿ ಮಾಡದೇ ಇರುವುದು ನಿಮ್ಮ ದುರಂತ. ಯಾಕಂದ್ರೆ ನೀವು ಹೈಂದ ಮುಂದುವರ್ತಾ ಇದ್ರಿ. ನೀವು ಬಜೆಟ್ ಸೆಷನ್ ನಲ್ಲಿ ಕೂಡ ಮಾದಿಗರಿಗೆ ಬರುವಂತಹ SCP TSP ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಳ್ಬಾರ್ದು. ಒಂದು ವೇಳೆ ಬಳಸಿದ್ರೆ ಶಕ್ತಿ ಯೋಜನಾ, ಇನ್ನೊಂದು ಯೋಜನೆ ಅಂತ ಹೇಳಿ ಇಡೀ ಕರ್ನಾಟಕ ಸರ್ಕಾರ, ಕರ್ನಾಟಕ ಜನಗೆ ದಿವಾಳಿ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಾಜ್ಯದಲ್ಲಿ. 25,000 ಕೋಟಿ ರೂಪಾಯಿಗಳನ್ನ ತಿಂದು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಸಾಮಾಜಿಕ ಜನಗಳಿಗೆ ಸರಿಯಾದ ಫಲಾನುಭವಿಗಳು ಸಿಗ್ತಾ ಇಲ್ಲ. ಈ ಅಂಬೇಡ್ಕರ್ ನಿಗಮ ಆಗಿರ್ಬೋದು, ಆದಿಜಾಂಬ ಒಂದು ನಯಾ ಪೈಸೆ ಕೂಡ ಇಲ್ಲ. ಅದರಲ್ಲಿದ್ದಂತ ಹಣವನ್ನು ನೀವು ಸ್ವತಃ ತೆಗೆದುಕೊಂಡು ಗ್ಯಾರಂಟಿಗಳು ಬಳಸ್ತಾ ಇದ್ದೀರಿ. ನಿಮಗೆ ಗ್ಯಾರಂಟಿಗಳು ಕೊಡುವಂತ ಹೇಳುವ ಸಿಗುವಂತ ನ್ಯಾಯ ನೀವು ದೌರ್ಜನ್ಯದಿಂದ ತಗೊಳ್ತಾ ಇದ್ದೀರಿ ಸ್ವಾಮಿ. ನಿಮ್ಮ ತಾಕತ್ತು ದಮ್ಮಿದ್ರೆ ಅದೇ ಲಿಂಗಾಯತ ಸಮುದಾಯದ, ಒಕ್ಕಲಿಗ ಸಮುದಾಯದ ನಿಗಮದಿಂದ ಹಣ ಮುಟ್ಟಿ ನೋಡಿ. ದಲಿತರೇ ನಮ್ಮ ಬೆನ್ನೆಲುಬು, ದಲಿತ ನಾವಿದೀವಿ ಅಂತ ಹೇಳ್ಕೊಂಡಂತ ಸರ್ಕಾರ ಆಗಿರೋದು ಇವಾಗ ಯಾಕೆ ಇವ್ರ ಮೇಲೆನೆ ಶೋಷಣೆ ಆಗುತ್ತೆ ಅಂತ? ಸರ್, ದಲಿತರ ಮೇಲೆ ಇವತ್ತಲ್ಲ ಸರ್, 75 ವರ್ಷಗಳಿಂದ ಶೋಷಣೆ ಮಾಡುತ್ತಾ ಬರುವಂತ ಸರ್ಕಾರ ಯಾವ್ದಾದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ಅಲ್ಲ, ಯಾಕಂದ್ರೆ ಅದೇ ಶೋಷಣಾ ವರ್ಗದಿಂದ ಬಂದಂತ 4-5 ಶಾಸಕರು, ಸಚಿವರು ಅದೇ ಸಂಪುಟದಲ್ಲಿ ಇದ್ದಾರೆ. ಅವ್ರು ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಸ್ವಾರ್ಥಗಳು, ಅವರೆಲ್ಲ ತಮ್ಮ ಕುರ್ಚಿ ಭದ್ರಪಡಿಸ್ಕೊಳ್ಳಕ್ಕೆ ಮಾತ್ರ ಇದ್ದಾರೆ. ಇವತ್ತು ಸಮುದಾಯದಲ್ಲಿ ನಮ್ಮ ಸಚಿವರು ಬೇಕು ಮಾತನಾಡ್ತಾ ಇಲ್ಲ. ನಮಗೆಲ್ಲೋ ಒಂದು ಕಡೆ ನೋವಾಗ್ತದೆ ನಮ್ಮ ಸಮುದಾಯದವ್ರಿಗೂ. ಆದ್ರೂ ಇದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಛಲವಾದಿ ಸಚಿವರುಗಳಿದ್ದಾರೆ, ಅವರು ಉದ್ದೇಶಪೂರ್ವಕವಾಗಿ ನಮ್ಮನ್ನ ತುಳಿಯುವಂತ ವ್ಯವಸ್ಥೆ ಹುನ್ನಾರ ನಡೆದಿದೆ ಈ ರಾಜ್ಯದಲ್ಲಿ. ಈಗ ಅವರು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ, ಚುನಾವಣೆ ಬಂದಾಗ ಏನೋ ಕೊಟ್ರೆ ಆಗ್ತಾರೆ ಅಂತ ಈ ಒಂದು ಭ್ರಮದಲ್ಲಿದ್ದಾರೆ. ಇವರು ತಪ್ಪಟ ಕಾಂಗ್ರೆಸ್ ಪಕ್ಷಕ್ಕೆ ಕಲಿಸ್ತಾರೆ, ಮಾದಿಗರ ಶಕ್ತಿಯನ್ನಂತ ತೋರಿಸ್ತಾರೆ. ಮಾದಿಗರು ಈಶ್ವರಪ್ಪ ಮಹಾಸಭೆಗೆ ಈ ದೇಶದ ಪ್ರಧಾನಮಂತ್ರಿಗಳು ಬಂದು, ನರೇಂದ್ರ ಮೋದಿ ಅವರು ಬಂದು ನಮಗೇನು ಭಾರತ ಸರ್ಕಾರ ನರೇಂದ್ರ ಮೋದಿ ಅವರ ಮಾತಿನಂತೆ ನಡೆದಿದೆ, ಅದರಂತೆ ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ಒಳ ಮೀಸಲು ಜಾರಿ ಆಗ್ಬೇಕಂತೇಳಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪಿನ ಅನ್ವಯವಾಗಿ ನಾವು ಕೇಳ್ತಾ ಇದೀವಿ. ಏನ್ ನಿಮ್ಮ ಅಪ್ಪಂದು ನಿಮ್ಮ ತಂದೆ ತಾಯಿ ಆಸ್ತಿಗಳಿಗೆ ಕೇಳ್ತಾ ಇಲ್ಲ. ಈ ದೇಶದ ಸಂವಿಧಾನದ ಶಿಲ್ಪಿ ಕೊಟ್ಟಂತ ಮೀಸಲಾತಿ, ಒಳ ಮೀಸಲಾತಿನ ಕೇಳ್ತದೆ ವಿನಃ ಯಾವುದೇ ಸಮುದಾಯದ ಮೀಸಲಾತಿ ಕೇಳ್ತಾ ಇಲ್ಲ. ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳಿರ್ತವೆ. ಎಲ್ಲಾ ಜಿಲ್ಲಾ ಕೇಂದ್ರಗಳು ಬಂದ್ ಕೊಡ್ತೀವಿ ಮತ್ತು ನಿಮ್ಮ ಪೊಲೀಸರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಬಸ್ಗಳಿಗೆ ನಾವು ಇಳಿತೀವಿ. ಕ್ರಾಂತಿಕಾರ ಹೋರಾಟ ಮಾಡಬೇಕಾಗ್ತದೆ, ಅನಿವಾರ್ಯ. ಆ ಸ್ಥಿತಿ ತರಬಾರದು ಅನ್ನೋ ಉದ್ದೇಶಕ್ಕೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಕೂಡಲೇ ಎಚ್ಚೆತ್ತುಕೊಳ್ಳಿ. ನಿಮ್ಮ ಆರೋಗ್ಯ ಸರಿಯಿಲ್ಲ, ವೀಲ್ ಚೇರ್ ಅಲ್ಲಿ ಓಡಾಡ್ತಾ ಇದ್ರಿ, ನೋಡ್ತಾ ಇದೀವಿ ನಿಮ್ಮನ್ನೆಲ್ಲ ಟಿವಿಯಲ್ಲಿ ಕೂಡ. ಆದ್ರೂ ನಿಮ್ಮ ಆರೋಗ್ಯ ಸರಿ ಇದೆ, ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತೇಳಿ ನಾನು ಮಾದಿಗ ದಂಡವರ ರಾಜ್ಯಾಧ್ಯಕ್ಷನಾಗಿ ಮನವಿ ಮಾಡ್ತಾ ಇದ್ದೀನಿ. ನಾವು ಇನ್ನ
10 ದಿನಗಳ ಕಾಲ ನಾವು ಉಪವಾಸ ಸತ್ಯಾಗ್ರಹ ಮುಂದುವರಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ತಾಳ್ಮೆಯನ್ನು ಬಂದ್ರೆ ರೋಡಿಗೆ ಬರ್ತೀವಿ. ರೋಡಿಗೆ ಬಂದ ಮೇಲೆ ನಿಮಗೆ ನಮಗೆ ಯುದ್ಧ ನಡೀತದೆ. ನೀವು ಏನ್ ಬೇಕಾದ್ರೂ ಮಾಡಿ, ನೀವು ನಮ್ಮೆಲ್ಲ ಸೂಟ್ ಆರ್ಡರ್ ಮಾಡಿದ್ರು ಪರವಾಗಿಲ್ಲ. ಈ SC ವರ್ಗೀಕರಣ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 45ರಿಂದ 50 ಲಕ್ಷ ಮಾದಿಗರು ಎಚ್ಚೆತ್ತುಕೊಂಡಿದ್ದಾರೆ. ಎಲ್ರೂ ತಲೆಯಲ್ಲಿದೆ, ಇದು ಹಾಗೆ ಆಗುತ್ತೆ. ಆಗದಿದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಧೂಳಿಪಟ ಆಗಲಿದೆ ಮುಂದಿನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ. ಮತ್ತೆ ಮುಂದೆ ಬರುವುದು ನಾವೆಲ್ಲರೂ ಕೂಡ ಸಿದ್ಧವಾಗ್ತಿದ್ವಿ. ಮಾದಿಗ ದಂಡೋರ ನಾವು ಯಾವುದೇ ಪಕ್ಷದ ಪರವಾಗಿ ಮಾತಾಡಲ್ಲ, ಯಾವ ಪಕ್ಷದ ಪರವಾಗಿ ಇರುವುದಿಲ್ಲ. ನಮ್ಮದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತ